ಅಣ್ಣ, LED ಇದೆ ಅನ್ನೋ ವಿಷಯ ಮರ್ತೋಗಿದ್ಯಾ ಹೇಗೆ? ಹಿಡ್ಕೊಂಡಿರೋ ಕೈ ಬಿಡು. ಇಲ್ಲಿ ಎಲ್ರು ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ. ಅರವಿಂದ, ಮಿತ್ರ ಭಾಗ್ಯ ನೋಡ್ತಾ ಇದ್ರೆ ಮುದ್ದಾದ ಗಿಣಿಮರಿ ತರ ಕಾಣಿಸ್ತಿಲ್ವಾ? ಗಿಳಿಮರಿಗಳು ಯಾಕೆ? ರಾಜ ರಾಣಿ ಹಾಗೆ ಕಳೆಯಾಗಿದ್ದಾರೆ ತ್ರಿವಿಕ್ರಮ. ಇವತ್ತು ಇವರಿಬ್ರು ನಿಶ್ಚಿತಾರ್ಥ ನಡೀತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ದೊಡ್ಡಮ್ಮ, ಪುರೋಹಿತರು ನೋಡಿ ಎಷ್ಟು ಫಾಸ್ಟ್ ಆಗಿ ಬರ್ತಿದ್ದಾರೆ. ಅಯ್ಯೋ ಸ್ವಾಮಿ, ನಮಸ್ಕಾರ. 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 ನಿಶ್ಚಿತಾರ್ಥಕ್ಕೆ ಎಲ್ಲಾ ವ್ಯವಸ್ಥೆನೂ ಆಗಿದ್ಯಾ? ಪುರೋಹಿತ್ರೆ, ವ್ಯವಸ್ಥೆ ಮಾಡ್ಬೇಕಾಗಿರೋದ್ ನೀವು. ಓಹೋ, ಹೌದಲ್ವಾ? ಅಮ್ಮ, ಹಣ್ಣು ಹಂಪಲು, ಹೊಸ ಬಟ್ಟೆಗಳು ಎಲ್ಲ ನೀವೇ ತಗೊಂಡ್ಬಂದ್ಬಿಟ್ಟಿದ್ದೀರಾ? ತರ್ಸಿದೀನಿ. ನಾನು ರೆಡಿ ಮಾಡ್ಕೋತೀನಿ. ಏನೋ ತಗೊಂಡ್ ಬಂದ್ಯಾ? ನೀವ್ ಹೇಳ್ದಂಗೆ ತಂದಿದ್ದೀನಣ್ಣ. ಈ ಒಂದು ಆಯುಧ ಸಾಕು ಈ ನಿಶ್ಚಿತಾರ್ಥನ ನಿಲ್ಸೋದಿಕ್ಕೆ, ಭಾಗ್ಯನ ನನ್ನ ಸ್ವಂತ ಮಾಡ್ಕೊಳ್ಳೋದಿಕ್ಕೆ. ನನ್ನ ಭಾಗ್ಯನ ಅವನು ಮದ್ವೆ ಆಗ್ತಾನಂತ ಕನಸಲ್ಲಿ ಕೂಡ ಹಂಗಾಗೋದಿಕ್ ಬಿಡೋದಿಲ್ಲ ನಾನು. ಏನ್ ಭಾಗ್ಯ, ನೋಡ್ಬೇಕಲ್ವಾ? ಹುಷಾರಾಗಿ ನಡಿಬೇಕು ತಾನೆ? ನನ್ನ ಹೆಸರು ಇವ್ರಿಗೆ ಹೇಗೆ ಗೊತ್ತು? ಯಾರಿವರು? ಹಲೋ, ಏನು? ಯಾರೀ ಹುಡುಗಿ? ಯಾವತ್ತೂ ನೋಡೇ ಇಲ್ಲ. ಅಂಥದ್ರಲ್ಲಿ ಬರ್ತಿದ್ದ ಹಾಗೆ ನನ್ನ ಹೆಸರು ಹೇಳಿ ಕರಿತಿದ್ದಾಳೆ. ನನ್ನ ಹೆಸರು ಇವಳಿಗೆ ಹೇಗೆ ಗೊತ್ತು? ಅದೇ ಅಲ್ವಾ ನಿನ್ ಡೌಟ್? ಹೊರಗಡೆ ಇರೋ ಫ್ಲೆಕ್ಸ್ ಮೇಲೆ ಮಿತ್ರ ಫೋಟೋ ಪಕ್ಕದಲ್ಲಿ ನಿನ್ ಫೋಟೋ ಮತ್ತೆ ನಿನ್ ಹೆಸರು ಹಾಕಿದ್ದಾರೆ. ಮಿತ್ರ, ನಾನು ಫ್ರೆಂಡ್ಸ್. ಓಹೋ, ಫ್ರೆಂಡ್ ಎಂಗೇಜ್ಮೆಂಟ್ ಅಂದ್ಮೇಲೆ ಬರ್ಬೇಕಲ್ವಾ? ಹಾ, ಬರ್ಬೇಕು. ಹಾಗೆ ನನ್ ಫ್ರೆಂಡ್ ಈಗಾಗೂ ಲೈಫ್ ಪಾರ್ಟ್ನರ್ ಬೀಳ್ತಿರ್ಬೇಕಾದ್ರೆ ಕಾಪಾಡ್ಬೇಕಲ್ವಾ? ಥ್ಯಾಂಕ್ ಯು. ಹಾಯ್ ಮನೀಷಾ. ಹಾಯ್ ಮಿತ್ರ. ಸೂಪರ್ ಸೆಲೆಕ್ಷನ್. ಥ್ಯಾಂಕ್ ಯು ಮನೀಷಾ. ಆದ್ರೆ ಇದು ತುಂಬಾ ಅನ್ಯಾಯ. ಯಾಕೆ? ನನ್ನ ಸೆಲೆಕ್ಷನ್ ಚೆನ್ನಾಗಿದೆ, ಮತ್ತೆ ಅವಳ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಓಂ ಐಂ ಮಹೋತ್ತಸ್ಸು ಮಹೋತ್ತಸ್ತು ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿः ಸೇದಸಾದನಂ. ಶ್ರೀಗುರುಭ್ಯೋ ನಮೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಏ ಜಗದೀಶ್ ಎಲ್ಲಿಗೆ? ಒಳಗಡೆ ಕಂಡ್ರು ಬಿಡ್ರ ದಾರಿನ. ನೋಡು ಜಗದೀಶ್, ಮಿತ್ರ ಸರ್ ನಿನ್ನ ಕೆಲಸದಿಂದ ಯಾವತ್ತೋ ತೆಗ್ದಾಕಿದಾರ. ಈಗ ಒಳಗಡೆ ನಿಶ್ಚಿತಾರ್ಥ ನಡೀತಿದೆ, ನೀನ್ ಒಳಗಡೆ ಹೋಗೋವಾಗಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಹೋದ್ರೆ ಮಿತ್ರ ಸರ್ ಸುಮ್ನೆ ಇರಲ್ಲ. ಏನ ಸುಮ್ನಿರೋದು? ನಾನ್ ಬಂದಿರೋದೇ ನಿಶ್ಚಿತಾರ್ಥನ ತಡಿಬೇಕು ಅಂತ. ಏಯ್ ನೋಡ್ಕೊಳ್ರಿ ನನ್ ಮಕ್ಕಳನ್ನ. ಹಬ್ಬ, ಅಂತೂ ಜಗದೀಶ್ ಬಂದ. ಈಗ ಏನಾದ್ರೂ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೇ ಮಾಡ್ತಾನೆ. ಆಗ ನನ್ ಲೈನ್ ಕ್ಲಿಯರ್. ಓಂ ಐ ಮುಹೂರ್ತಸ್ಸು ಮುಹೂರ್ತೋऽस्तु. ಸ್ವಾಮಿ, ಇಬ್ರು ಎದ್ದು ತಾಂಬೂಲಾನ್ ಬದಲಾಯಿಸ್ಕೊಳ್ಳಿ. ವಿವಾಹ ನಿಶ್ಚಿತಾರ್ಥ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಸ್ವಾಮಿ, ನೀವು ಕೊಡಿ. ಓಂ ಧ್ರುವಂ ತೇ ರಾಜಾಭರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ಸರ್ವಮಂಗಳಮಾಂಗಲ್ಯೇ ಸರ್ವಾರ್ಥಸಾಧಿಕೆ. ನಮಸ್ತೆ ಸರ್. ನಾನು ಮೊನ್ನೆವರೆಗೂ ನಿಮ್ಮ ಹತ್ರ ಡ್ರೈವರಾಗಿ ಕೆಲಸ ಮಾಡ್ತಿದ್ದವನು. ವಿಷಯ ಇಲ್ಲಿವರೆಗೂ ಬರುತ್ತೆ ಅಂತ, ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಏಯ್ ಜಗದೀಶ್, ನನ್ನ ಕ್ಷಮಿಸಿ ಸರ್. ನಿಮಗೆ ಕೋಪ ಬರುತ್ತೆ ಅಂತ ಗೊತ್ತು, ಆದರೆ ನಿಮ್ಮ ಋಣದಲ್ಲಿದ್ದವನು ನಾನು. ನಿಮಗೆ ಮೋಸ ಮಾಡಬಾರ್ದು ಅಂತ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಭಾಗ್ಯಂಗೂ ನನಗೂ ಯಾವತ್ತೂ ಮದುವೆ ಸೆಟ್ ಆಗೋಗಿತ್ತು. ಭಾಗ್ಯ ಕೂಡ ನನ್ನ ಇಷ್ಟಪಡ್ತಾ ಇದ್ದಾಳೆ. ಆದರೆ ನಮ್ಮಿಬ್ಬರ ಮಧ್ಯೆ ದುಡ್ಡಿರೋರು ನೀವು ಬಂದ ತಕ್ಷಣ ನಿಮ್ಗೆ ಅಟ್ರಾಕ್ಟ್ ಆದ್ಲು ಅನ್ಸತ್ತೆ. ಅದಕ್ಕೆ ನಿಮ್ಮ ಜೊತೆ ನಿಶ್ಚಿತಾರ್ಥ ಆಗ್ತಾ ಇದೆ. ಅಷ್ಟೇ ಅಲ್ಲ ಸರ್, ಭಾಗ್ಯ ಮತ್ತೆ ನಾನು ಹಿಂಗೆ ಒಂದ್ಸತಿ ಹೊರಗಡೆಗೆ ಹೋಗಿದ್ವಿ. ಅವಳಿಗೆ ಯಾವ ಅಭ್ಯಂತರನೂ ಇರಲಿಲ್ಲ.
ನಮ್ಮಂತ ದೊಡ್ಡವರು ಅದನ್ನ ಡೇಟ್ ಅಂತಾರೆ. ಆ ಸಮಯದಲ್ಲೇನೆ ಸ್ವಲ್ಪ ಹದ್ದು ಮೀರಿ ಪ್ರೀತಿ ಜಾಸ್ತಿ ಆಗಿ ಈ ತರ ಆಗೋಯ್ತು ಸರ್. ಅವಳಿಗೆ ಸಂಬಂಧಪಟ್ಟಂತ ಸಾಕ್ಷಿಗಳೇ ಇದೆಲ್ಲ. ಹೇಯ್, ಏನ್ ಮಾತಾಡ್ತಿದ್ಯಾ? ಕೂಲ್ ಕೂಲ್ ಭಾಗ್ಯ. ಇದ್ದಕ್ಕಿದ್ದಂಗೆ ಈ ತರ ಸಾಕ್ಷಿ ತೋರಿಸಿದಾಗ ಕೋಪ ಬರುತ್ತೆ, ಬಾಧೆ ಆಗತ್ತೆ. ಆದ್ರೆ ಅಲ್ಲಿರೋರು ನಮ್ ಬಾಸ್. ಈಗ್ಲೂ ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧನ ಹೇಳ್ದೆ ಹೋದ್ರೆ ನಮ್ ಬಾಸ್ ಮರ್ಯಾದೆ ಹೋಗುತ್ತೆ. ನೋಡಿ, ಇದೆಲ್ಲ ಸುಳ್ಳು. ನನ್ಗೇನು ಗೊತ್ತಿಲ್ಲ. ಇವನ್ ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾನೆ. ಹೌದು, ಇವನು ತುಂಬಾ ಕೆಟ್ಟವನು. ನಮ್ಮ ಅಕ್ಕಂಗೆ ಇಷ್ಟ ಇಲ್ದೆ ಹೋದ್ರು ಮದ್ವೆ ಮಾಡ್ಕೊ ಅಂತ ಹೇಳಿ ಬಲವಂತ ಮಾಡ್ತಿದ್ದ. ಜಾಹ್ನವಿ, ನೀನೇ ತಾನೇ ಅವತ್ ನಿಮ್ಮ ಅಕ್ಕನ್ನ ಚೆನ್ನಾಗಿ ರೆಡಿ ಮಾಡಿ ನನ್ನ ಜೊತೆ ಕಳ್ಸಿದ್ದು. ನಿಂಗೆ ಅಲ್ಲಿವರೆಗೂ ಮಾತ್ರ ಗೊತ್ತು. ಆದ್ರೆ ನಮ್ಮಿಬ್ರ ಮಧ್ಯೆ ಏನ್ ನಡೀತು ಅಂತ ನಿಂಗೆ ಗೊತ್ತಿಲ್ಲ. ಬಾಸ್, ನಿಮ್ಮೊಳ್ಳೇದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿರೋದು. ನೀವು ನನ್ನ ಭಾವಿ ಹೆಂಡತಿನ ಮದುವೆ ಮಾಡ್ಕೊಂಡು ಸೊಸೈಟಿಲಿ ನಿಮ್ಮ ಮರ್ಯಾದೆಗೆ ಹೋಗ್ಬಾರ್ದು ಅಂತ ಮದುವೆಗೆ ಮುಂಚೆನೆ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ಲ ಅಂದ್ರೆ ಭಾಗ್ಯನೇ ಅಲ್ಲ, ಭಾಗ್ಯ ಅವರ ಚಿಕ್ಕಮ್ಮ ಚಿಕ್ಕಪ್ಪನ್ನೇ ಕೇಳಿಬೇಕಾರೆ. ನಾನಂದ್ರೆ ಇಷ್ಟ ಅಂತ ಭಾಗ್ಯ ಹೇಳಿದ್ಲು ತಾನೆ. ನನ್ನ ಜೊತೆ ಮದ್ವೆಗೆ ಒಪ್ಕೊಂಡಿದ್ದು ನಿಜ ಅಲ್ವಾ? ನನ್ನ ಜೊತೆ ಹೊರಗಡೆ ಬಂದಿದ್ ನಿಜ ತಾನೆ? ಕೇಳಿ ಸರ್. ಏನ್ ಭಾಗ್ಯ, ಏನಿದೆಲ್ಲ? ಯಾಕೆ ಈ ತರ ಮಾಡ್ದೆ? ಇಷ್ಟು ಕೆಳು ಮಟ್ಟಕ್ಕೆ ಇಳಿಯಕ್ ನಿನ್ಗೆ ಮನ್ಸಾದ್ರೂ ಹೆಂಗ್ ಬಂತು? ಹಳ್ಳಿಲಿ ಹುಟ್ಟು ಬೆಳ್ದೋಳು ನೀನು. ದುರಾದೃಷ್ಟದಿಂದ ಬೆಳ್ಸಿರೋ ತಾತನ್ನು ಕಳ್ಕೊಂಡೆ ಅಂತ ನಿನ್ ಮದ್ವೆ ಮಾಡಿ ನಿನ್ ಭವಿಷ್ಯನು ಕಾಪಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದು ಜಗದೀಶ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದು ನಿಜಾನೇ. ಆದ್ರೆ ಜಗದೀಶ್ನ ಇಷ್ಟಪಟ್ಟು ಮಿತ್ರ ಜೊತೆ ಮದ್ವೆ ಅಂದಿದ ತಕ್ಷಣ ಹೇಗ್ ಒಪ್ಕೊಂಡೆ? ಜಗದೀಶ್ ಇಷ್ಟ ಅಂತ ನೀ ನನಗ್ ಒಂದ್ ಮಾತು ಹೇಳಿದ್ರೆ ಈ ಮನೆ ದೊಡ್ಡೋರ್ ಕಾಲ್ ಹಿಡ್ಕೊಂಡಾದ್ರೂ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಜಗದೀಶ್ ಜೊತೆ ಮದ್ವೆ ಮಾಡಿಸ್ತಿರ್ಲಿಲ್ವಾ? ಚಿಕ್ಕಿ, ಇದ್ರಲ್ಲಿ ಅಕ್ಕನ್ ತಪ್ಪೇನಿದೆ? ಅವನು ಕೊಟ್ಟು ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದು ನೀವು, ಅಕ್ಕನ ಒಪ್ಸಿದ್ದು ನೀವೇ. ಬಾಯ್ ಮುಚ್ಚು. ಚಿಕ್ಕೊಳ್ಳಿರೋ ನಿನಗೇನೆ ಗೊತ್ತು. ನಾನೇನು ಒಪ್ಸಿಲ್ಲ. ಇಷ್ಟನೋ ಇಲ್ವೋ ಅಂತ ಕೇಳಿದ್ಮೇಲೆ ಇಷ್ಟ ಅಂತ ಹೇಳಿದ್ಲು, ಅದಕ್ಕೆ ಅವನಿಗೆ ಮಾತು ಕೊಟ್ಟಿದ್ದು. ಸರಿ, ಅವಳು ಇಷ್ಟ ಅಂತ ಹೇಳಿದ್ಲು, ಆದ್ರೆ ಹದ್ದೆಲ್ಲ ಇರ್ಬೇಕು ತಾನೆ. ಈ ಅಸಹ್ಯ ಎಲ್ಲ ಏನು ಮತ್ತೆ? ಎಲ್ಲ ಮಾಡಿ ಮತ್ತೆ ಹೀಗ್ ದೊಡ್ಡ ಮನೆ ಸಂಬಂಧ ಬರ್ತಿದ್ದ ಹಾಗೆ ಒಪ್ಕೊಂಡಿದ್ ಯಾಕೆ? ಇವ್ರ ಮರ್ಯಾದೆ ತೆಗ್ದಿದ್ ಯಾಕೆ? ಚಿಕ್ಕಿ ಚಿಕ್ಕಿ, ನನ್ಗಿದೇನು ಗೊತ್ತಿಲ್ಲ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಚಿಕ್ಕಿ. ನನ್ನ ನಂಬಿ ನಿಜ ಹೇಳ್ತಿದ್ದೀನಿ. ಈ ಫೋಟೋಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ಯಾವ್ದ್ ಸುಳ್ಳು ಯಾವ್ದ್ ಸತ್ಯ ಏನೂ ಅರ್ಥ ಆಗ್ತಾ ಇಲ್ಲ.
ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರು ನಂಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನ್ ಮೊದ್ಲೇ ಹೇಳಿಲ್ವಾ ಮಮ್ಮಿ, ಈ ಸಂಬಂಧ ನಮ್ಗೆ ಸರಿ ಹೋಗಲ್ಲ, ಅಣ್ಣಂಗೆ ಈ ಹುಡುಗಿ ಸೆಟ್ಟೇ ಆಗಲ್ಲ ಅಂತ. ಕೇಳಿದ್ರಾ? ಗುಣಾನೇ ದೊಡ್ಡದು ಅಂತ ಎಲ್ರೂ ಏನೇನೋ ಮಾತಾಡಿದ್ರಿ, ಆದ್ರೆ ಇವಾಗ ನೋಡಿ. ಈಗ್ಲೂ ಸಮಯ ಮೀರ್ ಹೋಗಿಲ್ಲ ಅಕ್ಕ. ಈ ತರ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಈ ಸೊಸೈಟಿಯಲ್ಲಿ ತಲೆ ತಗ್ಸ್ಬೇಕಾಗತ್ತೆ. ನಮ್ಗೆ ಮರ್ಯಾದೆ ಇರೋದಿಲ್ಲ. ಪ್ಲೀಸ್ ಅತ್ತೆ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿದ್ ನನ್ ತಾತನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನನ್ಗೇನು ಗೊತ್ತಿಲ್ಲ, ನನ್ನ ನಂಬಿ. ನೀನು ಇನ್ನೊಂದು ಮಾತು ಕೂಡ ಆಡಬೇಡ. ಆ ಅರ್ಹತೆನ ನೀನು ಕಳ್ಕೊಂಡಿದ್ಯಾ. ನಿನ್ನ ಮೊದಲನೇ ಸಲ ನೋಡಿ ಮಾತಾಡ್ದಾಗ್ಲೇ ನಿನ್ನ ಮನ್ಸನ್ನ ನೋಡಿದ್ದೀನಿ. ಆ ಮನ್ಸು ಕಲ್ಮಶ ಇಲ್ದಿದ್ದು ಅಂತ, ನಿನ್ ಕ್ಯಾರೆಕ್ಟರ್ ಮುತ್ತಿನ ಹಾಗೆ ಅಂತ ಖುಷಿ ಪಟ್ಟಿದ್ದೆ. ಒಂದೊಂದು ಗಂಟೆ ಕಳೀತಿದ್ದ ಹಾಗೆ ನಿನ್ ಕಡೆಗೆ ನಾನು ಅಟ್ರಾಕ್ಟ್ ಆದೆ. ನಿನ್ನ ಮನಸ್ಫೂರ್ತಿಯಾಗಿ ನಂಬಿದ್ದೆ. ನೀನೇ ನನ್ನ ಜೀವನದ ಅರ್ಧಾಂಗಿನಿ ಅಂತ ಆವಾಗಲೇ ನಿರ್ಧಾರ ಮಾಡಿದ್ದೆ. ಆದ್ರೆ ನೀನು ಇಷ್ಟೆಲ್ಲ ನಡೆದಿದ್ರು ಬಾಯೇ ಬಿಡದೆ ಇಷ್ಟು ದಿನ ನೀನ್ ನನಗೆ ಮೋಸ ಮಾಡಿದೆ. ನಿನ್ನ ಈ ಮನೆ ಸೊಸೆ ಮಾಡ್ಕೋಬೇಕಾ ಬೇಡವಾ ಅಂತ ನನ್ನಮ್ಮ ಡೌಟಲ್ಲಿದ್ದಾಗ ಅದು ತಪ್ಪು ಅಂತ ನಿನ್ನ ದೊಡ್ಡತನದ ಬಗ್ಗೆ ಹೊಗಳಿ ನಿನ್ನ ಆಕಾಶದಷ್ಟು ಎತ್ತರ ಇಟ್ರೆ ನನಗೆ ಮೋಸ ಮಾಡಿಬಿಟ್ಟೆ. ಆಸ್ತಿ ಅಂತಸ್ತು ಇಲ್ಲ ಅಂತ, ನೀನು ಮನೆಗೆ ಸರಿ ಇಲ್ಲ ಅಂತ ನನ್ನ ಫ್ಯಾಮಿಲಿ ಎಲ್ಲ ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳಲ್ಲಿ ನೋಡ್ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ ಅಂತ, ಕೋಟಿ ಕೊಟ್ರು ಕೊಂಡ್ಕೊಳಕಾಗ್ದಿರೋ ಗುಣ ಅಂತ ಅದು ನಿನ್ನಲ್ಲಿದೆ ಅಂತ ಹೇಳಿದ್ದೆ. ಆದ್ರೆ ನನಗೆ ಸುಳ್ಳು ಹೇಳ್ಬಿಟ್ಟೆ. ಈಗ ನಿನ್ನ ಏನ್ ಮಾಡ್ಲಿ? ಮಾಡೋದೇನಿದೆ ಅಣ್ಣ, ಈ ಸಂಬಂಧ ಕ್ಯಾನ್ಸಲ್ ಮಾಡಿದ್ರೇನೆ ಸರಿ ಹೋಗುತ್ತೆ. ಹೌದು ಮಿತ್ರ, ನಡೆಯೋದೇನೋ ನಡೆದೋಯ್ತು. ನಿಜ ಮೊದ್ಲೇ ಗೊತ್ತಾಯ್ತು. ಅದಕ್ಕೆ ಈ ಸಂಬಂಧ ಮುರಿದು ಇವ್ರನ್ನ ವಾಪಸ್ ಕಳ್ಸೋದೇ ಒಳ್ಳೇದು. ಮಾಮ್, ಡ್ಯಾಡ್, ಹನ್ಸಿಕಾ ಚಿಕ್ಕಮ್ಮ ಹೇಳಿದ್ದು ಕರೆಕ್ಟೇ. ಈ ಸಂಬಂಧ ನಮಗ್ ಬೇಡ 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 ಬೇಡ. ಬಾವ ಪ್ಲೀಸ್, ಇದೆಲ್ಲ ಇವನ್ ಮಾಡಿರೋ ಅಂತ ಪ್ಲಾನು. ಬಾವಾ ಪ್ಲೀಸ್, ನಮ್ಮಕ್ಕ ತುಂಬಾ ಒಳ್ಳೆಯವಳು. ನಮ್ಮಕ್ಕ ಯಾವ ತಪ್ಪು ಮಾಡಿಲ್ಲ. ನಮ್ಮಕ್ಕ ನಾಳಿಸ್ಬೇಡಿ ಪ್ಲೀಸ್ ಬಾವಾ, ಪ್ಲೀಸ್. ಥ್ಯಾಂಕ್ ಯು ಸರ್. ಇಷ್ಟು ಬೇಗ ಅರ್ಥ ಮಾಡ್ಕೊಂಡು ನಮ್ಮ ಪ್ರೀತಿಗೆ ಸಹಾಯ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಗೇನಾದ್ರೂ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. ಏನೋ ಈ ಸಂಬಂಧ ಬೇಡ, ನಿಶ್ಚಿತಾರ್ಥ ಕ್ಯಾನ್ಸಲ್, ಭಾಗ್ಯ ತಪ್ಪು ಮಾಡಿದಾಳೆ, ಭಾಗ್ಯನ ನಾನು ಬಿಡ್ತೀನಿ, ಇಂಥ ಮಾತೆ ಅಲ್ವಾ ನೀನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದು? ಇಷ್ಟು ದಿನ ಸಂಬಳ ಕೊಟ್ಟಿರೋ ನನಗೆ ದ್ರೋಹ ಮಾಡಕ್ ನೋಡ್ದೆ ನೀನು. ಎಲ್ಲರ ಮುಂದೆ ನಾನು ಮದುವೆ ಆಗೋ ಹುಡುಗಿ ಮರ್ಯಾದೆ ತೆಗೆದು ನನ್ನ ಮದುವೆನ ಹಾಳು ಮಾಡಕ್ ನೋಡ್ದೆ.
ಭಾಗ್ಯ, ನಾನು ಹಾಗೆ ಮಾತಾಡೋದು ನಿನಗಿಷ್ಟನಾ? ಹಾಗೆ ಯಾವತ್ತೂ ಮಾತಾಡಲ್ಲ. ಆದ್ರೆ ಇವನಂಥ ಈಡಿಯಟ್ ಇಲ್ಲಿವರೆಗೂ ಬಂದು ನಿನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ಕೆ ನೋಡ್ತಾ ಇದ್ರೆ ಎಳೆದು ಚಪ್ಲಿಲ್ ಹೊಡಿಯೋದನ್ನ ಬಿಟ್ಟು ಯಾಕೆ ಹೀಗೆ ಸುಮ್ಮನಿದ್ಯಾ?